ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನನ್ನ ಚಾನಲ್ಗೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮೇಕಪ್ ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಲೇ ವಿಡಿಯೋನ ಶೇರ್ ಮಾಡಿದ್ದೀನಿ, ಇನ್ನೊಂದ್ಸಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಲ್ಲಿ ನಾನು ಫೇರ್ ಆ್ಯಂಡ್ ಲವ್ಲಿ ತಗೊಂಡು ಮುಖಕ್ಕೆ ಫಸ್ಟ್ ಮುಖ ತೊಳೆದಿರಬೇಕು ಚೆನ್ನಾಗಿ. ಯಾಕೆಂದರೆ ನೀರಲ್ಲಿ ಮುಖ ತೊಳೆದ್ರೇ ನಮಗೆ ಪಿಂಪಲ್ಸ್ ಆಗೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾವೇನೇ ಪ್ರಾಡಕ್ಟ್ಸ್ ಆಗಲಿ ಇವಾಗ ಎಲ್ಲರಿಗೂ ಗೊತ್ತಿರೋದೇ, ಏನೇ ಅಂದರೆ ಮೇಕಪ್ ಪ್ರಾಡಕ್ಟ್ಸ್ ಆಗಲಿ ಹಚ್ಬೇಕಾದ್ರೆ ಮುಖ ತೊಳೆದೇ ಹಚ್ಚೋದು ಎಲ್ಲರೂ. ಕೆಲವೊಬ್ರು ಅಷ್ಟೇ ಲೇಸಿಯಾಗಿ ಮುಖ ತೊಳಿಲಾರ್ದ ಮೇಕಪ್ ಪ್ರಾಡಕ್ಟ್ಸ್ ಹಚ್ಕೊತಿರ್ತಾರೆ. ಅಂದರೆ ಫೇರ್ ಆ್ಯಂಡ್ ಲವ್ಲಿ ಪೌಡರ್ ಇವೆರಡೇ ಹಚ್ಕೊಳೋದು. ಒಬ್ರು ಹಂಗೆ ಹಚ್ಕೊಂಡ್ಬಿಟ್ರೆ ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಚೆನ್ನಾಗಿ ತಣ್ಣೀರಲ್ಲೇ ಮುಖ ತೊಳೆದಿರ್ಬೇಕು. ಅಂದರೆ ಸೋಪ್ ಹಚ್ಚೋದೇನು ಅವಶ್ಯಕತೆ ಇರಲ್ಲ, ತಣ್ಣೀರಲ್ಲಿ ಮುಖ ತೊಳೆದ್ರೆ ಆಯಿತು. ದಿನಕ್ಕೆ ಒಂದು 3 ಸಲ 2 ಸಲ ಮುಖ ತೊಳಿಬೇಕು ತಣ್ಣೀರಲ್ಲಿ. ಹಂಗಾದ್ರೆ ನಮ್ಮ ಫೇಸ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿ ರಬ್ ಮಾಡಿದ್ಮೇಲೆ ನಾನು ಪಾಂಡ್ಸ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಎರಡೇ, ಇತ್ತೀಚೆಗೆ ಅದನ್ನು ಬಿಟ್ಬಿಟ್ಟಿದ್ದೀನಿ ನಾನು ಹಚ್ಕೊಳ್ಳೋದು. ಎರಡೂ ಹಚ್ಕೊಳ್ಳಲ್ಲ ಇತ್ತೀಚೆಗೆ. ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ಹಚ್ಕೊತೀನಿ ಅಷ್ಟೇ. ಮನೆಗಿರ್ಬೇಕಾದ್ರೆ ಏನು ಹಚ್ಚಲ್ಲ ನಾನು. ನೋಡ್ತಾ ಇರ್ಬೋದು ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ವಿಡಿಯೋನ ಅಲ್ಲೇ ಪೋಸ್ಟ್ ಮಾಡಿದ್ದೆ ನಾನು, ಅಂದರೆ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಆದರೆ ವ್ಯೂಸ್ ಬಂದಿದ್ದಿಲ್ಲ, ಅದಕ್ಕೆ ನಾನು ವಾಪಸ್ಸೇ ಹಾಕ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇಷ್ಟಪಟ್ಟು ಮಾಡಿರೋ ವಿಡಿಯೋ ಇದು, ಅದಕ್ಕೆ ನಾನು ಹಾಕಿದೆ ಆ ವಿಡಿಯೋನ. ಈಗ ಮೇಕಪ್ ಎಲ್ಲ ಆಯಿತು, ಹೊರಗಡೆ ಹೋಗೋದಿದೆ. ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಡು ಬರೋಣ ಅಂತಂದು ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು, ಮಗಳು ಮತ್ತು ನಾನು ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಹಂಗೆ ಮಾರ್ಕೆಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಏನಾದರೂ ರೇಷನ್ ಬೇಕಿದ್ರೆ ಅದನ್ನು ತೊಗೊಂಡು, ತರಕಾರಿ ತೊಗೊಂಡು ಬರಬೇಕಂತಂದು. ಎಷ್ಟು ಗ್ಲೋ ಆಗಿ ಬಂದಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್. ಹಾಗೆ ಜಡೆ ಕೂಡ ಚೆನ್ನಾಗಿ ಹಾಕ್ಕೊಂಡಿದ್ದೆ ನಾನು. ಮೇಕಪ್ ಹೆಣ್ಮಕ್ಳಿಗೆ ಮೇಕಪ್ ಅಂದ್ರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ದಿನ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತೇನಿಲ್ಲ. ತುಂಬ ಅಂದರೆ ಯೂಸ್ ಮಾಡಿದರೆ ನಮ್ಮ ಮುಖ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ದಿನ ಒನ್ ಟೈಮ್ ಸಾಕು. 1 ಟೈಮ್ ಆರ್ 2 ಟೈಮ್ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಅದ್ರ ಮೇಲೆ ಪೌಡರ್ ಹಚ್ಕೊಂಡ್ರೆ ಸಾಕು. ಯಾವಾಗಾದರೂ ಫಂಕ್ಷನ್ ಅಥವಾ ಮದುವೆಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಅದು ಲೈಟ್ ವೇಟ್ ಮೇಕಪ್ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಮಗಳು ನೋಡಿ ಹೊರಗೆ ಹೋಗ್ಬೇಕಂತಂದು ಕಾಯ್ತಾ ಇದ್ದಾಳೆ ಅವಳು. ನಮ್ಮ ಮನೆಯವ್ರು ಕೂಡ ಕರ್ಕೊಂಡು ಹೋಗ್ತೀನಿ ಅಂದರು. ಇದೆಲ್ಲ ಹಳೆಯ ವಿಡಿಯೋ, ಬೇಜಾರು ಮಾಡ್ಕೋಬೇಡ ಅಂತ ಆವಾಗಲೇ ಹೇಳಿದೆ. ವ್ಯೂಸ್ ಬಂದಿರಲಿಲ್ಲ, ಅದ್ರ ಕಾರಣಕ್ಕಾಗಿ ನಾನು ಮತ್ತೆ ರೀಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿರ್ತೀನಿ. ವಿಡಿಯೋ ಮಾಡಿದ್ದು ಒಂದು ವ್ಯೂಸ್ ಬರಲಿ ಅಥವಾ ನಮ್ಮ ಚಾನಲ್ಗೆ ಗ್ರೋ ಆಗಲಿ ಅಂತ ಮಾಡಿರ್ತೀವಿ. ಅದು ಬರಲಿಲ್ಲ ಅಂದಾಗ ಬೇಜಾರಾಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಓಡ್ತಾ ಇದ್ದಾವೆ ಅಂತಂದು ನಾನು ರೀಪೋಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನೋಡಿ ಸಪೋರ್ಟ್ ಮಾಡಿ ನನಗೂ. दूर सरका हमरा